ದೇಗುಲದ ವಿಚಾರಕ್ಕೆ ಎರಡು ಅಕ್ಕಪಕ್ಕದ ಗ್ರಾಮಗಳ ಮಧ್ಯೆ ಗಲಾಟೆಯಾಗಿದೆ. ಎರಡೂ ಗ್ರಾಮಸ್ಥರಿಂದ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಹಿರೇಡಚ್ಚಿ ಮತ್ತು ಕ್ಯಾತನಕೇರಿ ಗ್ರಾಮಸ್ಥರ ಮಧ್ಯೆ ಗಲಾಟೆ ಆಯಿತು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಎರಡು ಗ್ರಾಮಗಳಿವು. ಗುಡ್ಡದ ದುರ್ಗಮ್ಮ ದೇಗುಲ. ಈ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಘಟನೆಯಲ್ಲಿ ಎರಡೂ ಗ್ರಾಮಸ್ಥರು ಸೇರಿ 10ಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಗಿದೆ. ಸ್ಥಳದಲ್ಲಿದ್ದಂಥ ಒಂದು ಜೆಸಿಬಿ ಸೇರಿ 10ಕ್ಕೂ ಹೆಚ್ಚು ಬೈಕ್ಗಳನ್ನು ಜಖಂ ಮಾಡಲಾಗಿದೆ. ಸುಮಾರು 20 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಟ್ಟಿಹಳ್ಳಿ ಪೊಲೀಸರು ಸ್ಥಳದಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರೆ. ದೇವಸ್ಥಾನ ನಮ್ಮದು ಅಂತೇಳಿ ಗಲಾಟೆ ಮಾಡಿದ್ದಾರೆ ಎರಡು ಗ್ರಾಮಸ್ಥರು ಎನ್ನುವಂತ ಮಾಹಿತಿ ಇದೆ. ಹಳೆ ದೇಗುಲ ಬಿಟ್ಟು ಅದರ ಬಳಿಯೇ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿತ್ತು. ಘಟನೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಗಲಾಟೆಯ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಒಂದು ದೇವಸ್ಥಾನ, ಇದಕ್ಕಾಗಿ ಎರಡು ಗ್ರಾಮಸ್ಥರ ನಡುವೆ ನಡೆದಿರುವಂಥ ಗಲಾಟೆ. ಹಿರೇಡಚ್ಚಿ ಗ್ರಾಮಸ್ಥರು ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಬಂದ್ರು ಮತ್ತೆ ಮ್ಯಾಕ ತಗೊಂಡ್ರು ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಒಂದು ದೇವಸ್ಥಾನ, ಎರಡು ಗ್ರಾಮಸ್ಥರು ಹೊಡೆದಾಡ್ಕೊಳ್ತಾ ಇದ್ದಾರೆ. ಈ ಗಲಾಟೆ ಕಾರಣ ಏನು? ಸಂಪತ್ ಏನಂದ್ರೆ, ಇದು ಸುಮಾರು ವರ್ಷಗಳಿಂದ ಇದೇ ರೀತಿಯಾದಂತಹ ಒಂದು ದೇವಸ್ಥಾನದ ಭಾಗ ಮಾಡೋ ವಿಚಾರ, ಅಂದ್ರೆ ದೇವಸ್ಥಾನ ನಮ್ಮೂರಿಗೆ ಸೇರ್ಪಡೆ ಆಗ್ಬೇಕಾಗಿದ್ದು ಅಥವಾ ನಮ್ಮೂರಿಗೆ ಸೇರ್ಪಡೆ ಆಗ್ಬೇಕಾಗಿದ್ದು ಅನ್ನೋ ಒಂದು ವಿಚಾರ ಇಟ್ಕೊಂಡು ಎರಡು ಗ್ರಾಮಸ್ಥರು ಕೂಡ ಸುಮಾರು ವರ್ಷಗಳಿಂದ ಇದೇ ರೀತಿಯಾದಂತ ಒಂದು ಕಿತ್ತಾಟ ಕೂಡ ನಡೆಸ್ತಾ ಇದ್ದಾರೆ. ಈಗ ಕಳೆದ ಒಂದು ತಿಂಗಳಿಂದ ಕೂಡ ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿ ವಿಚಾರವಾಗಿ ಕನ್ಸ್ಟ್ರಕ್ಷನ್ ಕೂಡ ವರ್ಕ್ ನಡೀತಾ ಇತ್ತು. ಆದ್ರೆ ಎರಡು ಊರಿನ ಗ್ರಾಮಸ್ಥರು ಇದು ನಮ್ಮ ಊರಿಗೆ ಸೇರ್ಬೇಕಾಗಿದ್ದು, ನಾವು ಈ ದೇವಸ್ಥಾನವನ್ನ ನೋಡ್ಕೊಳ್ತೀವಿ, ನಿಮ್ಗೆ ಯಾಕೆ ಅನ್ನೋ ಒಂದು ಮಾತನ್ನು ಕೂಡ ಒಬ್ಬರಿಗೊಬ್ರು ಮಾತಾಡ್ಕೊಂಡು ಅದು ಕೈ ಮಿಲಾಸುವ ಹಂತಕ್ಕೆ ಹೋಗಿ ಒಬ್ಬರಿಗೊಬ್ರು ಕಲ್ಲನ್ನ ಎರಚಿ ಅಲ್ಲಿರ್ತಕ್ಕಂಥ ಬೈಕ್ಗಳಿಗೆ ಸಹ ನಜ್ಜುಗುಜ್ಜಾಗಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ದೇವಸ್ಥಾನದ ಪೂಜೆ ವಿಚಾರವಾಗಿ ಇದು ಈ ಹಿಂದೆ ಸಾಕಷ್ಟು ಗೊಂದಲ ಇತ್ತು. ಗ್ರಾಮಸ್ಥರ ನಡುವೆ ಗಲಾಟೆ ಕೂಡ ನಡೀತಾ ಇತ್ತು. ಇದೀಗ ಕನ್ಸ್ಟ್ರಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಗಲಾಟೆ ಕೂಡ ನಡೆದಿರುವಂತದ್ದು. ನಿನ್ನೆ ಸಂಜೆ ವೇಳೆ ಈ ಒಂದು ಗಲಾಟೆ ಇಷ್ಟೊಂದು ವಿಕೋಪಕ್ಕೆ ಹೋಗಿರುವಂತದ್ದು. ಒಬ್ಬರಿಗೊಬ್ರು ಕೂಡ ಕಲ್ಲುಗಳನ್ನ ತೂರ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಬೈಕ್ಗಳನ್ನು ಸಹ ಜಖಂ ಮಾಡಿರುವಂತದ್ದು. ಸುಮಾರು ನಿನ್ನೆ ಏನು ಸಂಜೆ ವೇಳೆ ನಡೆದಂತ ಈ ಘಟನೆಯಲ್ಲಿ 20ಕ್ಕೂ ಹೆಚ್ಚು ಜನರನ್ನ ಕೂಡ ಇದೀಗ ರಟ್ಟಳ್ಳಿ ಪೊಲೀಸರು ಕೂಡ ಅರೆಸ್ಟ್ ಮಾಡಿರುವಂತದ್ದು. ಜೊತೆಗೆ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ದೇವಸ್ಥಾನದ ವಿಚಾರವಾಗಿ ಈ ರೀತಿಯಾದಂತ ನಾಗರಿಕರು ವರ್ತನೆ ಮಾತ್ರ ಸಾರ್ವಜನಿಕರಲ್ಲಿ ಬಹಳ ಏನೋ ಒಂದು ಜಿಜ್ಞಾಸೆ ಮೂಡಿಸಿರುವಂತದ್ದು. ಯಾಕಂದ್ರೆ ನಾಗರಿಕರಾಗಿರ್ತಕ್ಕಂಥ ಈ ಜನರೇ ಈ ರೀತಿಯಾದಂತ ಒಂದು ಕೆಲಸ ಕೇಳಿದ್ರೆ ಇದು ಸಮಾಜ ಸುಧಾರಣೆ ಆಗುತ್ತೆ, ಊರಿನಲ್ಲಿ ಒಗ್ಗಟ್ಟು ಹೇಗಿರುತ್ತೆ ಅನ್ನೋದು ಕೂಡ ಇದೀಗ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಎರಡು ಊರಿನ ಗ್ರಾಮಸ್ಥರು ಕೂತು ಬಗೆಹರಿಸಿಕೊಳ್ಬೇಕಾದಂತ ಒಂದು ವಿಚಾರವನ್ನ ಈ ರೀತಿಯಾದಂತ ವಿಕೋಪಕ್ಕೆ ಒಯ್ದಿರೋದು ಮಾತ್ರ ದುರಂತ ಅಂತ ಹೇಳ್ಬೋದು. ಸದ್ಯ ಪೊಲೀಸರೀಗ ಗ್ರಾಮಸ್ಥರಲ್ಲಿ ಬೀಡಿಬಿಟ್ಟಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿರುವಂತದ್ದು. ಜೊತೆಗೆ ಎರಡು ಗ್ರಾಮಸ್ಥರನ್ನ ಕೂಡಿ ಮಾತಾಡಿಸುವಂತ ಒಂದು ನಿಟ್ಟಿನಲ್ಲಿ ಕೂಡ ರಾಜಕೀಯ ನಾಯಕರಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಮುಂದಾಗಬೇಕು. ಆದ್ರೆ ಇದು ಸುಮಾರು ವರ್ಷಗಳಿಂದ ಇದೇ ರೀತಿಯಾದಂತ ಒಂದು ವ್ಯವಸ್ಥೆ ಈ ಗ್ರಾಮದಲ್ಲಿ ಇರೋದ್ರಿಂದಾಗಿ ಎರಡು ಗ್ರಾಮಸ್ಥರು ಕೂಡ ಸರಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಪ್ರತಿ ಸಾರಿ ಈ ಒಂದು ದೇವಸ್ಥಾನದ ಪೂಜೆ ವಿಚಾರವಾಗಿ ಜಾತ್ರೆ ವಿಚಾರ ಬಂದ ಸಂದರ್ಭದಲ್ಲಿ ಈ ರೀತಿಯಾದಂತ ಗಲಾಟೆ ವಿಕೋಪಕ್ಕೆ ಹೋಗುತ್ತೆ. ಸಾಕಷ್ಟು ಜನರು ಕೂಡ ಪೊಲೀಸ್ ಠಾಣೆ ಸೇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.